ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಕುಡಿಯುವ ನೀರು ಹಿಡಿಯುವ ವೇಳೆ ಕರೆಂಟ್ ಶಾಕ್ನಿಂದ ಮಹಿಳೆಯೊಬ್ಬರು ಸಾವನ್ನಪ್ಪಿದ ಘಟನೆ ಬೆನ್ನಲ್ಲೇ ಇದೀಗ ಶಿವಮೊಗ್ಗದಲ್ಲಿ ವಿದ್ಯುತ್ ತಗುಲಿ ಯುವತಿ ಸಾವನ್ನಪ್ಪಿದ್ದಾಳೆ. ಎಮ್ಮೆಹಟ್ಟಿ ಗ್ರಾಮದ 18 ವರ್ಷದ ನಿಸರ್ಗ ಮೃತದೃತೈವಿ. ಮೋಟಾರ್ ಆನ್ ಮಾಡಲು ತೆರಳಿದ್ದ ವೇಳೆ ನಿಸರ್ಗಾಳಿಗೆ ಕರೆಂಟ್ ಹೊಡೆದಿದೆ. ಸ್ಥಳದಲ್ಲಿಯೇ ಯುವತಿ ನಿಸರ್ಗ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ. ವಿಶ್ವವಿಖ್ಯಾತ ಜೋಗ ಜಲಪಾತ ಪ್ರದೇಶದ ವ್ಯಾಪ್ತಿಯಲ್ಲಿ ಪ್ರವಾಸಿಗರಿಗೆ ನಿಷೇಧಿಸಲಾಗಿದೆ. ಮೂಲಭೂತ ಸೌಲಭ್ಯ ಒದಗಿಸಲು ಸಮಗ್ರ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಗಳಲ್ಲಿ ಜೋಗ ಜಲಪಾತದ ಮುಖ್ಯ ದ್ವಾರದ ಕಾಮಗಾರಿಯೂ ಒಂದಾಗಿರುವ ಕಾರಣ ಏಪ್ರಿಲ್ 30ರವರೆಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಖ್ಯಾತ ಚಿತ್ರನಟ ಪ್ರಭುದೇವ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬ ಸಮೇತ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಭೇಟಿ ನೀಡಿ ದೇವರಿಗೆ ಮಹಾಭಿಷೇಕ ಪೂಜೆ ಮಾಡಿದ್ದಾರೆ. ಈ ವೇಳೆ ದೇವಸ್ಥಾನದ ವತಿಯಿಂದ ಪ್ರಭುದೇವ ಕುಟುಂಬಕ್ಕೆ ಗೌರವ ಸಲ್ಲಿಸಲಾಗಿದೆ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಹಾವೇರಿ ಜಿಲ್ಲೆ ಮಾಸೂರಿನಲ್ಲಿ ನಡೆದಿದ್ದ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸ್ವಾತಿಯನ್ನ ಪ್ರೀತಿಸ್ತಾ ಇದ್ದ ನಯಾಜ್ ತಮ್ಮದೇ ಧರ್ಮದವರ ಹುಡುಗಿ ಜೊತೆ ಮದುವೆಗೆ ನಿರ್ಧಾರವನ್ನ ಮಾಡಿದ್ರಂತೆ. 16 ಯುವತಿಯರನ್ನ ನೋಡಲು ಹೋಗಿದ್ದ ಈತನನ್ನ 15 ಯುವತಿಯರು ರಿಜೆಕ್ಟ್ ಮಾಡಿದ್ರಂತೆ. 16ನೇ ಯುವತಿ ಒಪ್ಪಿಗೆಯ ನಂತರ ನಿಶ್ಚಿತಾರ್ಥಕ್ಕೆ ಏರ್ಪಡಿಸಲಾಗಿತ್ತು. ಆದರೆ ಸ್ವಾತಿ ಇದಕ್ಕೆ ಅಡ್ಡಿಯಾಗಿದ್ರಂತೆ. ಇದರಿಂದ ಕೋಪಗೊಂಡ ನಯಾಜ್ ಮಾತುಕತೆಗೆ ಅಂತ ಕರೆದು ಉಸಿರುಗಟ್ಟಿಸಿ ಕೊಲೆ ಮಾಡಿರೋದಾಗಿ ವಿಚಾರಣೆಯಲ್ಲಿ ಒಪ್ಪಿಕೊಂಡಿದ್ದಾನೆ. ಇನ್ನು ಸ್ವಾತಿ ಹತ್ಯೆ ಕೇಸ್ ಸಂಬಂಧ ಹಲಗೇರಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಆರೋಪಿಯನ್ನ ಕೊಲೆ ಮಾಡಿದ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರು ನಡೆಸಲಾಯಿತು. ಮೊದಲು ಸ್ವರ್ಣ ಪಾರ್ಕ್ಗೆ ಸ್ವಾತಿಯನ್ನ ಕರೆಸಿದ ಆರೋಪಿಗಳು ಅಲ್ಲಿ ಮೀಟಿಂಗ್ ನಡೆಸಿದ್ರು. ಇದೇ ಸಂದರ್ಭ ಪೊಲೀಸರು ಸ್ಥಳ ಮಹಜರು ನಡೆಸಿದ್ರು. ಹಾವೇರಿ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಯಾಜ್ ತಂದೆ ಇಮಾಮ್ ಸಾಬ್ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ನನ್ನ ಮಗ ಒಳ್ಳೆಯವನು, ದೇವರಂತ ಹುಡುಗ, ಇದು ಷಡ್ಯಂತ್ರ. ಅವನು ಕೊಲೆ ಮಾಡಿಲ್ಲ. ಜಿಹಾದ್ ಅನ್ನೋದೇ ನಮಗೆ ಗೊತ್ತಿಲ್ಲ. ಜಿಹಾದ್ ಅನ್ನೋದನ್ನ ನಾವು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇದೆಲ್ಲ ಕಟ್ಟು ಕಥೆ, ಸುಳ್ಳು ಅಂತ ಹೇಳಿದ್ದಾರೆ. ಹತ್ಯೆಯಾದ ಸ್ವಾತಿ ಮನೆಗೆ ಸಂಸದ ಬಸವರಾಜ ಬೊಮ್ಮಾಯಿ ಭೇಟಿ ಕೊಟ್ಟಿದ್ರು. ಸ್ವಾತಿ ತಾಯಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. ನೀವೇನು ಆತಂಕ ಪಡಬೇಡಿ, ನಿಮ್ಮ ಮಗಳನ್ನ ಹತ್ಯೆ ಮಾಡಿದವರು ಸಿಕ್ಕಿದ್ದಾರೆ. ಹಂತಕರಿಗೆ ಕಠಿಣ ಶಿಕ್ಷೆ ಕೊಡಿಸುವುದಾಗಿ ಭರವಸೆ ನೀಡಿದ್ರು. ಹಿಂದಿ ಹೇರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡು ಸರ್ಕಾರ ಸಮರ ಸಾರಿದೆ. ನಮಗೆ ಹಿಂದಿ ಇರುವಂತಹ ತ್ರಿಭಾಷಾ ಶಿಕ್ಷಣ ಬೇಡ, ಭಾರತದ ರಾಜ್ಯಗಳಿಗೆ ದ್ವಿಭಾಷಾ ಸೂತ್ರವೇ ಸಾಕು ಅಂತ ಸಿಎಂ ಸ್ಟಾಲಿನ್ ಭಾಷಾ ಯುದ್ಧ ಸಾರಿದ್ದಾರೆ. ಇದರ ಮಧ್ಯೆ ನಟ ಹಾಗೂ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ತಮಿಳುನಾಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಿಂದಿ ರಾಜ್ಯಗಳಿಂದ ಹಣ ಬೇಕು, ಆದರೆ ಹಿಂದಿ ಭಾಷೆ ಬೇಡ ಅಂದ್ರೆ ಹೇಗೆ? ತಮಿಳು ಸಿನಿಮಾಗಳನ್ನ ಹಿಂದಿಗೆ ಡಬ್ ಮಾಡಬೇಡ್ರಿ ಅಂತ ಗುಡುಗಿದ್ದಾರೆ. ಪವನ್ ಕಲ್ಯಾಣ್ ಹೇಳಿಕೆಗೆ ನಟ ಪ್ರಕಾಶ್ ರಾಜ್ ತಿರುಗೇಟು ನೀಡಿ, ನಮ್ಮ ಮೇಲೆ ಹಿಂದಿ ಹೇರಬೇಡಿ ಅನ್ನೋದು ಭಾಷೆಯನ್ನ ದ್ವೇಷಿಸುವುದಲ್ಲ, ಯಾರಾದರೂ ಪವನ್ಗೆ ಬುದ್ಧಿ ಹೇಳಿ ಅಂತ ಕುಟುಕಿದ್ದಾರೆ. ಇಟಲಿಯಲ್ಲಿ 5.0 ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಭೂಕಂಪನಕ್ಕೆ ಬೃಹತ್ ಕಟ್ಟಡಗಳು ನಡುಗಿತು. 11ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಸದ್ಯ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪ್ರವಾಹ ಹಾಗೂ ಭೂಕಂಪಕ್ಕೆ ಇಟಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಸ್ಪೇನ್ನಲ್ಲಿ ಭೀಕರ ಚಂಡಮಾರುತ ಎದ್ದಿದ್ದು ಮನೆಯ ಚಾವಣಿಗಳು ತರಗೆಲೆಯಂತೆ ಹಾರಿ ಹೋಗಿವೆ. ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಗಾಳಿ ರಭಸವಾಗಿ ಬೀಸ್ತಾ ಇದ್ದು, ಗಾಳಿಯ ಜೊತೆಗೆ ಹಲವೆಡೆ ಧಾರಾಕಾರ ಮಳೆಯೂ ಆಗಿದೆ. ಅಮೆರಿಕದ ಪೇನ್ನಲ್ಲಿರುವ ಓಕ್ಲಹೋಮಾದ ಸ್ಟಿಲ್ ವಾಟರ್ನಲ್ಲಿ ಭೀಕರ ಕಾಡ್ಗಿಚ್ಚು ಎದ್ದಿದೆ. ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಕಾಡ್ಗಿಚ್ಚಿನಿಂದ ಹೊತ್ತಿ ಉರಿತಾ ಇದ್ದು, ಅರಣ್ಯದ ಸುತ್ತಮುತ್ತ ಇರುವ ಜನರನ್ನ ಬೇರೆಡೆ ಸ್ಥಳಾಂತರ ಮಾಡಲಾಗಿದೆ. ಅಲ್ಲದೆ ಕಾಡ್ಗಿಚ್ಚು ನಿಯಂತ್ರಿಸಲು ಅಗ್ನಿಶಾಮಕ ತಂಡ ಹರಸಾಹಸ ಪಡ್ತಾ ಇದೆ. ಹಮಾಸ್ ಉಗ್ರ ಸಂಘಟನೆಯನ್ನ ಬೆಂಬಲಿಸ್ತಾ ಇದ್ದ ಆರೋಪದಡಿ ಕೊಲಂಬಿಯಾ ವಿಶ್ವವಿದ್ಯಾಲಯದ ಭಾರತೀಯ ಮೂಲದ ವಿದ್ಯಾರ್ಥಿಯನ್ನ ಅಮೆರಿಕದಿಂದ ಗಡೀಪಾರು ಮಾಡಲಾಗಿದೆ. ಭಾರತೀಯಳಾಗಿರುವಂತಹ ರಂಜನಿ ಶ್ರೀನಿವಾಸನ್ ಕೊಲಂಬಿಯಾ ವಿವಿಯಲ್ಲಿ ಡಾಕ್ಟರೇಟ್ ವಿದ್ಯಾರ್ಥಿಯಾಗಿದ್ರು. ಸದ್ಯ ಭಯೋತ್ಪಾದಕ ಸಂಘಟನೆಯಾದಂತಹ ಹಮಾಸ್ನ ಬೆಂಬಲಿಸುವ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರಿಂದ ಗೃಹ ಭದ್ರತಾ ಇಲಾಖೆ ರಂಜನಿ ವೀಸಾ ರದ್ದು ಮಾಡಿ ಗಡೀಪಾರು ಮಾಡಿದೆ.
ಸಾರ್ವಜನಿಕ ಸ್ಥಳದಲ್ಲಿ ಹಿಜಾಬ್ ಧರಿಸದ ಮಹಿಳೆಯರನ್ನ ಪತ್ತೆ ಹಚ್ಚಲು ಇರಾನ್ ನಾಸರ್ ಎಂಬ ಹೊಸ ಅಪ್ಲಿಕೇಶನ್ ಬಳಸ್ತಾ ಇದೆ. ಟೆಹ್ರಾನ್ನ ಆಮ್ರಿಕರ್ಬೀರ್ ವಿಶ್ವವಿದ್ಯಾಲಯದಲ್ಲಿ ಹಿಜಾಬ್ ಧರಿಸದವರನ್ನ ಕಂಡು ಹಿಡಿಯೋದಕ್ಕೆ ಅಧಿಕಾರಿಗಳು ಡ್ರೋನ್ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಹಿಜಾಬ್ ಧರಿಸದೇ ಉಲ್ಲಂಘನೆ ಮಾಡಿದವರನ್ನ ನಾಸರ್ ಅಪ್ಲಿಕೇಶನ್ ಕಂಡು ಹಿಡಿಯಲಿದ್ದು ಇದರ ಮೂಲಕ ಪೊಲೀಸರಿಗೆ ಮಾಹಿತಿ ಸಿಗಲಿದೆ.